ನೋಡಿ ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ಈ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈ ಪಾಲಕ್ ಸೊಪ್ಪನ್ನು ಸೋಸ್ಬಿಟ್ಟು ನಾನಿಲ್ಲಿ ತೊಳೆದ್ಬಿಟ್ಟು ತೊಗೊಂಡಿನಿ ರೀ. ಆದಷ್ಟು ಎಳೆಯ ಪಾಲಕ್ ಸೊಪ್ಪನ್ನೇ ತೊಗೊರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದು ಕಟ್ ಮಾಡ್ರು 2 ಕಪ್ ಆಗಷ್ಟೇ ಪಾಲಕ್ ಸೊಪ್ಪು ಆಗಬೇಕು, ಅಷ್ಟನ್ನು ತೊಗೊಂಡಿದ್ದೀನಿ. ನೋಡಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಳೋಣ್ರಿ. ಈಗ ಚಳಿಗಾಲದಲ್ಲಂತೂ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಸೊಪ್ಪುಗಳನ್ನ ತುಂಬಾ ಚೆನ್ನಾಗಿ ಬರ್ತಾವೆ ರೀ. ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ರೀ. ನೋಡಿ ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ನೋಡಿ ಸ್ಟೀಮ್ ಮಾಡ್ಕೊಂಡು ತಿಂದ್ರೆ ಅದು ಕಡುಬು ಅಂತಲೂ ಕರಿಬೋದು, ಇಲ್ಲ ಡೀಪ್ ಫ್ರೈ ಮಾಡ್ಕೊಂಡು ತಿಂದ್ರೆ ಅದನ್ನು ಪಕೋಡ ಅಂತಲೂ ಕರಿಬೋದು. ನಾನು ಇವತ್ತು ಇದನ್ನು ಪಕೋಡ ಥರನೇ ಮಾಡಿ ತೋರಿಸ್ತಾ, ಅಂದರೆ ಡೀಪ್ ಫ್ರೈ ಮಾಡಿನೇ ತೋರಿಸ್ತಾ ಇದ್ದೀನಿ ನೋಡಿ. ಅಥವಾ ನೀವು ಯಾವ ರೀತಿ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಇವತ್ತು ತುಂಬ ಸಣ್ಣದಾಗಿ ಕಟ್ ಮಾಡಿ ತೊಗೊರಿ. ನೋಡಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈಗ ಇದನ್ನು ಈ ಪಾತ್ರೆಗೆ ಹಾಕೊಂಡ್ರಿ. ನೋಡಿ ಒಂದು 2 ಕಪ್ ಆಗಷ್ಟು ಪಾಲಕ್ ಸೊಪ್ಪು ಅದ ರೀ ಇದು. ಇದಕ್ಕೆ ನಾನಿಲ್ಲಿ ನೋಡಿರಿ ಆ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಸೊಪ್ಪು ಏನಿರುತ್ತೆ ಅದರ ಮುಂದಿನ ಭಾಗವನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ, ಇದ್ರ ಹಾಕ್ರಿ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ನಾನು ಈಗ ರವೆಯನ್ನು ತೊಗೊಂಡಿನಿ ರೀ. ಈಗ ನೋಡಿರಿ ಇದರಲ್ಲಿ ನಾನು ಈ ಸ್ಪೂನಿಂದ 4 ಸ್ಪೂನ್ ಆಗಷ್ಟೇ ರವೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ರವೆ ಬೇಡ ಅಂದ್ರೆ ನೀವು ಇಲ್ಲಿ ಏನು ಮಾಡ್ಬೋದು, ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು, ನಡೀತದೆ. ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾಯಿನ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ ನಾನಿಲ್ಲಿ ಒಂದು 2 ಮೆಣಸಿನ್ಕಾಯಿನ ತೊಗೊಂಡಿದ್ದೆ. ಅದರಲ್ಲಿ ಒಂದು ಮೆಣಸಿನ್ಕಾಯಿ ಕೆಂಪಾಗಿತ್ತು ರೀ, ಒಂದು ಹಸಿ ಮೆಣಸಿನ್ಕಾಯಿ ಇತ್ತು, ಸ್ವಲ್ಪ ಹಸಿ ಶುಂಠಿ, ಒಂದು 5 ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಬೆಳ್ಳುಳ್ಳಿಯನ್ನು ಸ್ಕಿಪ್ನು ಮಾಡ್ಬೋದು. ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು 3/4 ಬಟ್ಲಾಗಷ್ಟೇ ನಾನು ಇಟ್ಲಿ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ನಿಮಗೆ ಕಡಿಮೆ ಅನ್ನಿಸ್ತಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಒಂದು ಸ್ವಲ್ಪನೇ ಸೋಡಾ ಹಾಕಿದ್ದೀನಿ, 1/4 ಟೀ ಸ್ಪೂನ್ಗಿಂತನೂ ಕಡಿಮೆ, 1 ಸ್ಪೂನ್ ಆಗಷ್ಟೇ ತುಂಬ ಬಿಸಿ ಕಾಯ್ಲಿಕ್ಕೆ ಏನು ಎಣ್ಣೆ ಇಟ್ಟೇನಲ್ಲ ಬಿಸಿ ಎಣ್ಣೆಯನ್ನು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ. ನೋಡಿ ಪಾಲಕ್ ಸೊಪ್ಪು ತುಂಬಾ ನೀರು ಬಿಡ್ತದೆ, ನೀರೇನು ಜಾಸ್ತಿ ಹಿಡಿಸಲ್ಲ ನಿಮಗೆ. ನೋಡಿ ಇಲ್ಲಿ ನಿಮಗೆ ತುಂಬಾ ಮೆತ್ತಗನ್ಸಕತ್ತದಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲ ತುಂಬ ನಮಗೆ ಡ್ರೈ ಅನ್ಸಕತ್ತಂದ್ರೆ ನೀವು 1 ಸ್ಪೂನ್ ಆಗಷ್ಟು ಅಷ್ಟೇ ನೀರನ್ನು ಹಾಕಿಬಿಟ್ಟು ಇದನ್ನು ಕಲಿಸ್ಬಿಟ್ಟು ತೊಗೊರಿ. ನೋಡಿ ಇದೇ ರೀತಿನೇ ನೋಡಿ ನಾ ಏನು ನೀರು ಹಾಕಿಲ್ಲ. ನೋಡಿ ಆ ಪಾಲಕ್ ಸೊಪ್ಪನ್ನ ನೀಟಾಗಿ ಏನು ಕಿವುಚ್ಬಿಟ್ಟು ಕಲಸ್ರಿ, ಅಂದ್ರೆ ಪಾಲಕ್ ಸೊಪ್ಪದಿಂದನೂ ಏನಾಗ್ತದೆ ನೀರು ಬಿಡ್ತದೆ ರೀ. ಅದನ್ನು ನೋಡಿ ಈ ರೀತಿ ನೀವು ರೌಂಡ್ ಬಾಲ್ ಥರ ಮಾಡ್ಕೋಬೋದು, ಕಟ್ಲೆಟ್ ಶೇಪ್ದಲ್ಲಿನೂ ಮಾಡ್ಕೋಬೋದು, ಅಥವಾ ಸಿಲಿಂಡ್ರಿಕಲ್ ಶೇಪ್ದಲ್ಲಿನೂ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ. ಇಲ್ಲ ಯಾವುದೂ ಬೇಡ ನಾವು ಚಿಕ್ಕ ಚಿಕ್ಕ ಪಕೋಡ ಥರ ಬಿಡ್ತೀವಂದ್ರೆ ಆ ರೀತಿಯೂ ನಡೀತದೆ. ನೋಡಿ ಇದನ್ನು ನೀವೇನು ಮಾಡ್ಕೋಬೋದು, ಸ್ಟೀಮ್ ಮಾಡೋ, ನಮ್ಗೆ ಹೊಟ್ಟೆನೇ ಎಣ್ಣೆ ಬೇಡ, ಎಣ್ಣೆ ನಡೆಯಲ್ಲ ಅಂದ್ರೆ ನೀವು ಇದನ್ನು ಸ್ಟೀಮ್ ಮಾಡ್ಕೊಂಡು ತಿನ್ನಿರಿ, ಕಡುಬು ಥರ ಟೇಸ್ಟ್ ಚೆನ್ನಾಗತ್ತದ. ಇಲ್ಲ ಎಣ್ಣೆ ಸ್ವಲ್ಪ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಕೊಂಡ್ರಿ, ಎಣ್ಣೆ ನಡೀತದಂದ್ರೆ ಡೀಪ್ ಫ್ರೈ ಮಾಡ್ಕೊರಿ. ನಾನಂತೂ ಡೀಪ್ ಫ್ರೈ ಮಾಡಿ ಈ ಚಳಿಗೆ ಬಿಸಿ ಬಿಸಿ ಈ ರೀತಿ ಪಕೋಡ ಥರ ಮಾಡ್ಕೊಂಡು ತಿನ್ನೋ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಾನು ಪಕೋಡನೇ ಮಾಡ್ತಾಯಿದ್ದೀನಿ ನೋಡಿ. ಅಥವಾ ಪಾಲಕ್ ಸೊಪ್ಪದಿಂದ ಪರೋಟ ಅಂತೂ ಮಾಡ್ಕೊಂಡಿರ್ತೀರಿ, ಅಥವಾ ಮತ್ತು ಬೇರೆ ಬೇರೆ ಯಾವ ರೆಸಿಪಿಗಳನ್ನ ಮಾಡ್ತೀರ ತಿಳಿನೂ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ನಾನು. ನೋಡಿ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ದಲ್ಲಿ ಮಾಡ್ಕೊಂಡಿದ್ದೀನಿ, ಅಥವಾ ನೀವು ರೌಂಡ್ ಬಾಲ್ಸ್ ಥರ ಮಾಡ್ಕೋಬೋದು ಕಟ್ಲೆಟ್ಗೆ. ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟಿದ್ರೆ ಎಣ್ಣೆನೂ ಚೆನ್ನಾಗಿ ಕಾಯ್ದದೆ. ಈಗ ಇದನ್ನು ಡೀಪ್ ಫ್ರೈ ಮಾಡಿಬಿಟ್ಟು ತೊಗೊಳ್ರಿ. ನೋಡಿ ಪಾಲಕ್ ಸೊಪ್ಪನೇ ಜಾಸ್ತಿ ಇರ್ಬೇಕು ರೀ, ತುಂಬಾ ಹಿಟ್ಟು ಹಾಕಬೇಡ್ರಿ. ನೋಡಿ ಎಣ್ಣೆನೂ ಕಾಯ್ದದ. ನೋಡಿ ಈ ಚಳಿಗೆ ಸಾಯಂಕಾಲ ಟೀ ಜೊತೆ ಈ ರೀತಿ ಪಾಲಕ್ ಸೊಪ್ಪಿನಿಂದ ಮಾಡಿರೋ ಪಕೋಡ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ. ಬೇರೆ ಬೇರೆ ರೀತಿಯಲ್ಲಿನೂ ಪಾಲಕ್ ಸೊಪ್ಪಿನ ಪಕೋಡನ ಮಾಡ್ತಾರೆ, ಅಥವಾ ನೀವು ಯಾವ ರೀತಿ ಪಕೋಡ ಪಾಲಕ್ ಸೊಪ್ಪಿನ ಮಾಡ್ತಿರತ್ತೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ಅಕ್ಕಿ ಹಿಟ್ಟು ಹಾಕಿದಾಗ ಬಿಸಿ ಇದ್ದಾಗ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಅವು ಆರಿದ ಮೇಲೆ ಏನಾಗ್ತದೆ ರೀ, ಗಂಟ್ಲಲ್ಲಿ ಸಿಗ್ತಾವೆ, ತುತ್ತು ಸಿಗ್ತಾವೆ ರೀ. ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟಿನ ಬದಲೇ ಸಣ್ಣ ರವೆಯನ್ನು ಬಳಸ್ಕೊಂಡಿದ್ದೀನಿ. ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರ್ತಾವೆ ರೀ. ಈ ರೀತಿ ಕೆಂಪಗಾಗೋವರೆಗೂ ನೋಡಿ, ಮತ್ತು ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ರೀ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ನೋಡಿ ಹೊರಗಡೆಯಿಂದ ಕ್ರಿಸ್ಪಿ ತುಂಬಾ ಫಳ್ಳವಾಗಿರ್ತಾವೆ, ಟೇಸ್ಟೂ ಚೆನ್ನಾಗಿ ಬಂದವ್ರಿ. ನೋಡಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟೇನು ತೋರಿಸ್ತೀನಿ ನೋಡಿರಿ. ನೋಡಿ ಒಂದು ಬಿಸಿ ಬಿಸಿ ಹೀಗೆ ಮೆಣಸಿನ್ಕಾಯಿ ಜೊತೆ ಬಾಡಿಸ್ಕೊಂಡ್ಬಿಟ್ಟು ತಿನ್ಬೋದು. ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆ, ಸಾಸ್ ಜೊತೆ, ಯಾವುದ್ರ ಜೊತೆ ಆದ್ರೂ ನೀವೇನು ಮಾಡ್ಬೋದು, ಇದನ್ನು
ನೋಡಿ ಯಾವುದೇ ಡಿಪ್ ಜೊತೆನೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಏನೂ ಬೇಡ ಅಂದರೆ ಬಿಸಿ ಬಿಸಿ ಹಾಗೇನೂ ತಿನ್ಬೋದು. ಈ ಪಾಲಕ್ ಸೊಪ್ಪಿಂದ ಮಾಡಿರುವ ಪಕೋಡ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಸ್ಟೀಮ್ ಮಾಡ್ಕೊಂಡು ತಿನ್ನಿರಿ. ಮತ್ತೆ ಒಳ್ಳೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.